ಅಕ್ಕ, ಆಶಕ್ಕ, ಆಶಕ್ಕ, ಆಶಕ್ಕ. ಎಲ್ಲ ಇವತ್ತು ಹೇಳ್ಬಿಡ್ತೀನಿ. ನನ್ನ ಗಂಡನಿಂದ ನನಗೂ ಮೋಸ ಆಗೋದು ಬೇಡ, ಈ ಆಶಕ್ಕಂಗೂ ಮೋಸ ಆಗೋದು ಬೇಡ, ಇಬ್ರಿಗೂ ಮೋಸ ಆಗೋದು ಬೇಡ. ಎಂಥ ಕಂತ್ರಿ ನನ್ನ ಮಗ, ಲೋಫರ್ ನನ್ನ ಮಗ ಇವನು. ಎಂಥ ಲೋಫರ್ ಬಡ್ಡಿ ಇರಬೇಡ. ಎಲ್ಲ ಮೋಸ ಮಾಡ್ಬಿಟ್ಟ, ಎಲ್ರಿಗೂ ಮೋಸ ಮಾಡ್ತಾವನೆ. ಆಶಕ್ಕ, ಏಯ್, ಏನೇ ಏನೇ ಇಲ್ಲಿ ಹುಡುಕಬಿಟ್ಟು ಬಂದಿದ್ಯಾ? ತಿರು ಕಾಸು ಗೀಸ್ ಕೇಳಕ್ಕೆ ಬಂದ್ಬಿಟ್ಟ. ನೋಡು, 10 ರೂಪಾಯಿ ಹುಟ್ಟಾಕಿಲ್ಲ, ಇಲ್ಲಿಂದ ಹೊಂಟೋಗ್ಬಿಡು ಸುಮ್ಕೇನೆ. ಕಾಸು ಸಿಗ್ತದೆ, ಕರಿಮಣಿ ಸಿಗ್ತದೆ ಅಂತ ಮಾತ್ರ ಕುಂತ್ಕೋಬೇಡ. 10 ಪೈಸೆನೂ ನೀನು ಕೊಡಕ್ಕಿಲ್ಲ. ಬಂದ್ಬಿಡ್ತವೆ, ಅದು ಎಲ್ಲಿಂದ ಬರ್ತವೋ ಏನೋ ಗೊತ್ತಿಲ್ಲ ನನಗಂತನವೇ. ಅದೇನು ಯಾವ ಮಕ ಎತ್ಕೊಂಡ್ಬಿಟ್ಟು ಬರ್ತಿರೋ ನೀವಂತನವೇ, ಕೊಡು ಕೊಡು ಅಂತ ಹೇಳ್ಬಿಟ್ಟು. ಏಯ್ ಹೋಗು, ರಾಹುಲ್ ಕಳ್ಸುದ್ನಾ? ಇಲ್ಲಕ್ಕ, ಅದು ನನ್ನ ಆಶನ ಹತ್ರ ಮಾತಾಡ್ಬೇಕು, ಸ್ವಲ್ಪ ಅರ್ಜೆಂಟ್, ತುಂಬ ಮುಖ್ಯವಾದ ವಿಚಾರ ಮಾತಾಡಬೇಕು. ಏಯ್, ನೀನು ಯಾಕೆ ಬಂದೆ ಇಲ್ಲಿಗೆ? ಅಕ್ಕ, ನಿಮ್ಮ ಹತ್ರ ನಾನೊಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಾ? ತುಂಬ ಮುಖ್ಯವಾದ ವಿಚಾರ ಮಾತಾಡಬೇಕು, ಬಾ ಅಕ್ಕ. ನೋಡು, ಅವಳು ನಿನ್ನ ಜೊತೆ ಬಂದು ನಿನ್ನ ಯಾಕೆ ಬಲೆಗೆಲ್ಲ ತಗ್ಲಾಕಳ ಅಂತಳಲ್ಲ ಅವಳು. ನೀನು ಇಲ್ಲಿಂದ ಒಯ್ತಾ ಇರು ಸುಮ್ಕೆನ್ಯ, ಬಂದು ನಮ್ಮ ತಲೆ ಕೆಡಿಸ್ಬೇಡ ನೀನಂತೂ. ಸುಮ್ಮನೆ ಯಾಕೆ ಇಷ್ಟೊಂದು ಎಲ್ಲನೂ ಇದು ಮಾಡ್ತೀಯಾ? ನಿಮ್ಗಂತೂ 3 ಬುಟ್ಟಿದ ಜನ, ಏನು ಬೇಕಾದ್ರೂ ಮಾಡ್ತೀರಾ. ನಿಮ್ಗಂತೂ ಕಾಸೊಂದು ಬೇಕು ಅಂದರೆ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿದ್ಬಿಟ್ಟು ಯಾರನ್ನ ಬೇಕಾದ್ರೂ ಸಾಯ್ ಬಡ್ದು ಬಿಡ್ತೀರಾ. ಅಂತ ಕಿತ್ತೋದವ್ರು ನೀವಂತೂ. ಏನಿಲ್ಲ ಅಕ್ಕ, ಆಶಕ್ಕ, ನಾನು ಏನೂ ಮಾತಾಡೋಕ್ಕಿಲ್ಲ. ಅರ್ಧ ಗಂಟೆ ನನ್ನ ಜೊತೆ ಬಾ, ನಿಂಗೆ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಆಮೇಕಿಂತ ನಿಮ್ಗೆ ಏನು ಅನ್ನಿಸ್ತದೋ ಅದನ್ನು ಮಾಡಿ. ನಾನು ಯಾವತ್ತೂ ಸುಳ್ಳು ಹೇಳಲ್ಲ, ಅಂದರೆ ಅವಾಗೆಲ್ಲ ಸುಳ್ಳು ಹೇಳಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕು ನಿಮ್ಮ ಹತ್ರ. ಹಾಂ, ಇವಳು ನಂಬೋದನ್ನ ನಂಬೇಕಾ? ಚಿಕ್ಕಮ್ಮ, ನಾನು ಹೋಗಿ ಮಾತಾಡ್ಕೊಂಬಿಟ್ಟು ಬರ್ತೀನಿ, ನೀವು ಮಗ ನೋಡ್ಕೊ ಹೋಗ್ರಿ. ಇವಳು ದೊಡ್ಡ 840. ಇವಳು ಹೇಳ ಮತ್ತು ನೀನೇನವ ಕೇಳಿಸ್ಕೊತೀಯಾ? ಸುಮ್ಮನಿರು, ಮುಗಿಸ್ಕೊಂಡು ಹೋಗ್ಲಿ. ಬೇಡ ಚಿಕ್ಕಮ್ಮ, ಎಲ್ಲರೂ ಹೇಳೋ ಮಾತನ್ನೂ ಕೇಳಿಸ್ಕೋಬೇಕು. ಸ್ವಲ್ಪ 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 ಆದ್ರೂ ಕೇಳಿಸ್ಕೋಬೇಕು. ಅವಳು ಇಷ್ಟು ತಪ್ಪಿಗೆ ಬಂದು ಇಷ್ಟೊಂದು ಬಂಗೋಯ್ತಾವಳೆ ಅಂದರೆ ಏನೋ ಇರ್ತದೆ ಅಂತಲೇ ಅರ್ಥ. ಕೇಳಿಸ್ಕೊಳ್ಳೋಣ ಬಿಡು. ಸರಿ, ಹುಷಾರು, ಶಾನೆ ದೂರ ಹೋಗ್ಬೇಡ, ಇಲ್ಲೇ ಅಕ್ಕಪಕ್ಕ ಹೋಗು. ಲೇ ಮಳ್ಳಿ, ಏನಾರ ಖತರ್ನಾಕ್ ಆಟ ಏನಾರ ಆಡ್ಬೇಕಂತೆ ಹಾಕೊಂಡು ರುಬ್ಬಾಕ್ಬಿಡ್ತೀನಿ ಅಷ್ಟೇನೇನಿಯ. ಇಲ್ಲಕ್ಕ, ಅಂಥವೆಲ್ಲ ಏನು ಮಾಡಲ್ಲ. ಇಂಪಾರ್ಟೆಂಟ್ ವಿಷಯನೇ ಹೇಳ್ಬೇಕು ಅಷ್ಟೇನೇನೆ. ಸರಿ, ಅದೇನು ಬೊಗಳ್ಬೇಕು ಅನ್ಕೊಂಡಿದ್ಯೋ ಬೊಗಳು. ಅದಕ್ಕಿಂತ ಮುಂಚೆ ನಾನು ಹೇಳೋದನ್ನು ಕೇಳಿಸ್ಕ. ನೋಡು, ನಾನು ನನ್ನ ಗಂಡಂಗೆ ಡೈವರ್ಸ್ ಬೀಸಾಕ್ತಾ ಇದ್ದೀನಿ. ನನ್ನ ಗಂಡನ ನೀನೇ ಇಟ್ಕೊಬಿಟ್ಟು ಅದೇನು ಮಾಡ್ತೀಯೋ ಮಾಡ್ಕೊಂಡು ಸಾಯಿ. ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ನನ್ನ ಗಂಡ ಬೇಡ ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ನಮ್ಮಮ್ಮ ಹೇಳ್ಬಿಟ್ಟೈತೆ ಬೇಡ ಒಂದು ಸವಾಸ ಅಂತ ಹೇಳ್ಬಿಟ್ಟು, ನಾನು ನಮ್ಮಮ್ಮನ ಮಾತಿಗೆ ಹೂಗೊಟ್ಬಿಟ್ಟು ಬೇಡ ಅಂತ ಬಿಡೋಕ್ಕೆ ತಯಾರಿದ್ದೀನಿ. ನೋಡು, ನಿನಗೇನು ಅನ್ನಿಸ್ತದೋ, ನಿಂಗೆ ಏನು ಮಾಡಬೇಕು ಅನ್ನಿಸ್ತದೋ ಅದನ್ನು ನೀನು ಮಾಡ್ಕ, ಸರಿನಾ? ನನ್ನ ಗಂಡನ್ನ ನಿನಗೇ ಬಿಟ್ಕೊಡ್ತಾ ಇದ್ದೀನಿ, ಫ್ರೀಯಾಗಿ ಬಿಟ್ಕೊಡ್ತಾ ಇದ್ದೀನಿ. ನೀನೇ ಇಟ್ಕೊಬಿಡು. ನನಗೆ ಅವ್ನ ಸವಾಸನೂ ಬೇಡ, ನಿನ್ನ ಸವಾಸ ಅಂತೂ ಫಸ್ಟೇ ಬೇಡ. ನೋಡು, ಮಾತಾಡೋಕೆ ನಿನ್ನ ಮಧ್ಯೆ ಏನು ಉಳಿದಿಲ್ಲ, ಉಳಿಯೋದೂ ಇಲ್ಲ, ಸರಿನಾ? ನೋಡು, ಮತ್ತೆ ಪದೇ 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 ಬಂದ್ಬಿಟ್ಟು ಅದು ಇದು ಅಂತ ನೀನು ಡ್ರಾಮಾ ಮಾಡ್ಕೊಂಡು ಬರಬೇಡ. ಈಗ ನನ್ನ ಪಾಡು ನಾನು ನೆಮ್ಮದಿಯಾಗಿದ್ದೀನಿ, ನೀನು ಅಷ್ಟೇ. ನಿನ್ನ ಪಾಡು ನೀನು ನೆಮ್ಮದಿಯಾಗಿದ್ಬಿಡು, ಸರಿನಾ? ಅಯ್ಯೋ ಅಕ್ಕ, ನಾನು ಯಾಕೆ ರಾಹುಲ್ ಜೊತೆ ಇರಲಿ? ನಾನು ರಾಹುಲ್ ಜೊತೆ ಇರಲ್ಲ. ಆ ಬೇವರ್ಸಿ ನನ್ನ ಮಗನ ಜೊತೆ ಇರೋದಕ್ಕಿಂತ ಎಲ್ಲನ ಹೋಗಿ ಒಬ್ಬಳೆ ಎಲ್ಲನ ಹೋಗಿ ನೆಗೆದ್ಬಿಟ್ಟು ಸಾಯೋದು ಎಷ್ಟೋ ವಾಸಿ. ಅವನು ಬೇಡ, ಅವ್ನ ಸವಾಸನೂ ಬೇಡ, ಏನು ಬೇಡ ಕಣಕ್ಕ ನನಗಂತೂ. ಅವನು ಹುಟ್ಟು ಮೋಸ್ಕರ, ಅವನು ಹುಟ್ಟು ಕಳ್ಳ, ಹುಟ್ಟು ದರಿದ್ರ ನನ್ನ ಮಗ ಅಕ್ಕ. ಅವನು ತುಂಬ ದೊಡ್ಡ ಮೋಸ್ಕರ ಅಕ್ಕ. ಅವನು ದುಡ್ಗೋಸ್ಕರ ಏನೇನು ಬೇಕಾದರೂ ಮಾಡ್ತಾನೆ ಅಕ್ಕ. ಏನು ಗೊತ್ತಾ, ಅದೇ ಕಮ್ಲಿ ಅವಳಲ್ಲ, ಕಮ್ಲಿ ಜೊತೆ ನಮ್ಮ ಗಂಡ ಲವ್ವಿ ಡವ್ವಿ ಆಡೋದನ್ನ ಈ ಕಣ್ಣಾರೆ ನೋಡಿದ್ದೀನಕ್ಕ. ಏನು ಹೇಳ್ತಾ ಇದೀಯ ನೀನು? ಹ್ಞೂ ಅಕ್ಕ, ಕಮ್ಲಿ ಜೊತೆ ಲವ್ವಿ ಡವ್ವಿ ಆಡ್ರೋದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ. ಕೇಳಿದ್ದಕ್ಕೆ ನನ್ನೇನೇನಿಯ ತುಬ್ಕು ಊದ್ಬಿಟ್ಟ. ಅಷ್ಟೇ ಅಲ್ಲ, ಕಮ್ಲಿ ಹಾಗೆ ನಮ್ಮ ಗಂಡ ಆಮೇಲೆ ಎಲ್ಲರೂ ಇನ್ನು 3 ದಿನದಾಗ ಮನೆ ಬಿಟ್ಬಿಟ್ಟು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾ ಇದ್ರು ಕಣಕ್ಕ. ಇನ್ನು 3 ದಿನದಾಗೆ ಮನೆ ಬಿಟ್ಬಿಟ್ಟು ಹೊಂಟೋಯ್ತಾರೆ, ಬೆಂಗಳೂರು ಕಡೆಗೆ ಹೊಂಟೋಯ್ತಾರಂತೆ ಅಕ್ಕ. ಎಲ್ಲ ಮೋಸ ಮಾಡ್ತಾವನೆ. ಏನೋ ಯಾವುದೋ ದುಡ್ಡು ಬರ್ತದೆ, ದುಡ್ಡು ಎತ್ಕೊಂಡು ಒಯ್ತಾ ಇರೋದೇನೇನಿಯ, ಅದು ಯಾರ ತಲೆ ಮೇಲೆ ಕೈ ಇಕ್ತಾವನೋ ಏನೋ ಎತ್ತೋ ಏನೂ ಗೊತ್ತಿಲ್ಲ ಕಣಕ್ಕ. ಅದಕ್ಕೇನೆನಿಯ ನಾನು ನಿಮ್ಮ ಹತ್ರ ಹೇಳಿದ್ರೆ ನೀವೇನಾರ ಒಂದು ಪರಿಹಾರ ಮಾಡ್ಕೊತೀರಾ ಅಂತ ನಿಮ್ಮ ಹತ್ರ ಹೇಳಕ್ಕೆ ಬಂದೆ. ನಿಜವಾಗೂ ಅವನು ಎಲ್ರಿಗೂ ಮೋಸ ಮಾಡ್ತಾವನೆ. ಕಮ್ಲಿನೂ ಅವನು ಸೇರ್ಕೊಬಿಟ್ಟವ್ರ ಜೊತೆಗೆ ಅಕ್ಕ 24 ಗಂಟೆ ಮಾತಾಡ್ತಿರ್ತಾರಕ್ಕ. ಏನೇನೇನೋ ಪಿಲ್ಲನ್ ಮಾಡ್ತಾವ್ರೆ. ಅದು ಬೇರೆ ನಿಮ್ಮ ಮನೆಯಾಗ ಅವರಲ್ಲ ಅವರು. ಅದಕ್ಕೇನೆನಿಯ ಹುಷಾರಾಗಿರಕ್ಕ ಅಂತ ಹೇಳೋಣ ಅಂತ ಬಂದೆ. ನನ್ನ ಕಮ್ಲಿನೂ ನನ್ನ ಗಂಡ ಇಬ್ಬರು ಜೊತೆಗೆ ಮಾತಾಡೋದನ್ನ ನೋಡಿದ್ದೆ, ಆದರೆ ನಾನು ಇಂಥ ಕೆಲಸ ಎಲ್ಲ ಮಾಡ್ತಾವ್ರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಲ್ಲ, ನನ್ನ ಗಂಡ ಹೋಗಿ ಆ ಕಮ್ಲಿ ಜೊತೆ ಏನು ಪಿಲಾನ್ ಮಾಡ್ತಾವನೆ ಅಂತ ಹೇಳ್ಬಿಟ್ಟು, ಅಲ್ಲ ನೀನು ಹಿಂಗೆಲ್ಲ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು ಬಿಟ್ಬಿಟ್ಟು ಇದು ಯಾಕೆ ಬಂದು ನನ್ನ ಹತ್ರ ಹೇಳ್ತಾ ಇದೆಯಾ ಅಂತ ನೀನು ಹೋಗಿ ಒಂದೇ ಸಲ ಸರಿ ಹಿಂಗೆಲ್ಲ ಮಾಡ್ತಾವನೆ ಸರ್ ನನ್ನ ಗಂಡ ಅಂತ ಹೇಳ್ಬಿಟ್ಟು, ನನಗಂತೂ ಅವ್ನು ಬೇಕಿಲ್ಲ ಡೈವರ್ಸ್ ಕೊಡ್ತಾ ಇದ್ದೀನಿ. ನೀನಾದ್ರೂ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಬೇಕಿತ್ತು ತಾನೇ ಅಕ್ಕ? ಮೊದಲನೇ ಹೆಂಡ್ತಿಗೆ ಎಲ್ಲ ಅಧಿಕಾರನೂ ಇರ್ತದೆ, ನಾನು 2ನೇ ಹೆಂಡ್ತಿ, ನನಗೆ ಯಾವ ಅಧಿಕಾರ ಇರ್ತದಕ್ಕ? ನೀನೇನಾರ ಮಾಡಿದ್ರೆ ಒಂದು ಚೂರಾದ್ರೂ ಏನೋ ಒಂದು ಕಂಪ್ಲೇಂಟ್ ತಗೋತಾರೆ. ನಾನು ಮಾಡಿರೋದೇನೇ ಅರ್ಧಂಬರ್ಧ ಕೆಲಸ, ಅದ್ರಾಗೂ 2ನೇ ಹೆಂಡ್ತಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿರೋದು. ನನಗೆ ಯಾವ ಅಧಿಕಾರನೂ ಇರೋಕ್ಕಿಲ್ಲ ಕಣಕ್ಕ. ನನಗೆ ತುಕ್ಕು ಉಗಿದು ಕಳಿಸ್ತಾರೆ ಅಷ್ಟೇ ಬಿಟ್ರೆ ಅಧಿಕಾರ ಅನ್ನೋದು ನನಗಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ನೀನು ಹೇಳೋದು ಸರಿನೇನೆ. ಈ ಕಂತ್ರಿ ನನ್ನ ಮಗ ರಾಹುಲ್ ಕಮ್ಲಿ ಸೇರ್ಕೊಂಡು ಏನು ಪಿಲಾನ್ ಮಾಡ್ತಿರ್ಬೋದು? ನಮ್ಮ ಮನೆಗಿರೋದೇನ ದೋಚ್ಕೊಂಡು ಹೋಗ್ಬೇಕು ಅಂತ ಪಿಲಾನ್ ಮಾಡ್ತಾವ್ರ?
ನಮ್ಮನೆಗೆ ದೋಚ್ಕೊಂಡು ಹೋಗೋಕ್ಕೆಲ್ಲ ದುಡ್ಡೆಲ್ಲ ಅಕೌಂಟಾಗ ಐತೆ, ಮನೆಯಾಗ ಏನೂ ಇಲ್ಲ. ಮತ್ತು ಯಾವ ಥರ ಪ್ಲಾನ್ ಮಾಡ್ತಾವ್ರೆ ಅಂತ ನನಗೆ ಅರ್ಥ ಆಯ್ತಿಲ್ಲ. ಈ ರಾಹುಲ್ ಮಾಡೋ ಕೆಲಸ ಒಂದೊಂದಲ್ಲ. ನಮ್ಮಮ್ಮ ಹೇಳಿ ಸರಿನೇನಿಯ, ಅವ್ನು ಸರಿ ಇಲ್ಲ, ಬಿಟ್ಬಿಡು ಬಿಟ್ಬಿಡು ಅಂತ ಎಲ್ಲ ಹೇಳ್ತು. ಅಲ್ಲ, ನೀನು ನಿಜವಾಗ ಅವರಿಬ್ರು ಲವ್ ಯು ಡವ್ ಯು ಆಡೋದು ನೋಡ್ದ, ಇಲ್ಲ ಸುಮ್ಕೆನೆಯ ಮಾತಾಡೋದಕ್ಕೆ ನೀನು ತಪ್ಪರ್ಥ ಮಾಡ್ಕೊಂಡ? ಅಕ್ಕ, ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ಹೋಗ್ಬಿಟ್ಟು ಜಯಮ್ಮನ ಕೇಳಕ್ಕ. ಜಯಮ್ಮಕ್ಕನ್ನ ನೀನು ಕೇಳಿದ್ರೆ ಜಯಮ್ಮಕ್ಕ ಎಲ್ಲ ಹೇಳ್ತದೆ. ಜಯಮ್ಮಕ್ಕನೇ ನನಗೆ ಬಂದು ಹೇಳಿದ್ದು, ನಾನು ನಂಬಿರಲಿಲ್ಲ. ಇಂಥ ಕೆಲಸ ಎಲ್ಲ ಮಾಡೋಕ್ಕಿಲ್ಲ ಬಿಡು ಅಂದ್ಕೊಂಡಿದ್ದೆ. ಅದೇ ಜಯಮ್ಮಕ್ಕ ಬಂದು ಹೇಳಿದ್ಮೇಲೆ ನನಗೂ ಎಲ್ಲನೂ ಅರ್ಥ ಆಗೋಯ್ತು. ಜಯಮ್ಮಕ್ಕ ಬಂದು ಹಿಂಗೆ ಹೇಳಿದ್ಮೇಲೆ, ಹ್ಞೂ ಹೌದಲ್ವೇನಪ್ಪ, ಹಿಂಗೆಲ್ಲ ನಡೀತಾ ಐತೆ, ಹಿಂಗೆಲ್ಲ ಆಗೈತೆ ಅಂತ ಹೇಳ್ಬಿಟ್ಟು ಛೇ, ನನಗೂ ನೋಡ್ಬಿಟ್ಟು ಒಂಥರ ಆಯಿತು. ಅಕ್ಕ, ನಾನು ಕೇಳಿದ್ದಕ್ಕೆ ಅಮ್ಮ ಮಗ ಇಬ್ಬರು ಸೇರ್ಕೊಂಡನ್ನ ಸರಿಯಾಗಿ ಹೊಡೆದ್ಬಿಟ್ಟು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ರು. ನಮ್ಮ ಥರ ಇನ್ನೂ ಎಷ್ಟು ಜನ ಹುಡುಗಿಯರು ಭಾಳ ಹಾಳು ಮಾಡ್ತಾನೋ ಏನೋ ಗೊತ್ತಿಲ್ಲ. ನಾವಂತೂ ಮೋಸ ಹೋಗ್ಬಿಟ್ವಿ. ಅಲ್ಲೇ ಉಳಿದಿರೋರು ಯಾರನ್ನ ಇದ್ದರೆ ಹುಡುಗಿಯರು, ಅವರನ್ನು ಬದುಕೊಂಡ್ರೆ ಸಾಕು. ನಮ್ಮಿಬ್ಬರು ಜೀವನನೂ ಹಾಳು ಮಾಡ್ಬಿಟ್ಟು ನೆಮ್ಮದಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಹೆಂಗೆ ತೀರ್ಮಾನ ಮಾಡ್ಕೊಂಡವ್ ನೋಡಕ್ಕ. ಇನ್ನು 2 ದಿನ ಅಷ್ಟೇನೇನಿಯ, ಇನ್ನಿರಲ್ಲ ಊರಾಗೆ, ಹೊಂಟೋಗ್ಬಿಡ್ತಾನೆ ಬೇವರ್ಸಿ ನನ್ನ ಮಗ. ಮಾಡೋ ತನಕ ಮಾಡಿಬಿಟ್ಟು ಕಂತ್ರಿ ಕೆಲಸ ಈಗ ಇಲ್ಲಿಂದ ಎಸ್ಕೇಪ್ ಆಗಕ್ಕೆ ನೋಡ್ತಾವನ. ನನಗೆಲ್ಲ ಮೋಸ ಮಾಡಿಬಿಟ್ಟು, ನನ್ನನ್ನು ಚಪ್ಪರ್ ಥರ ಮಾಡಿಬಿಟ್ಟು, ನನ್ನ ಹತ್ರನೇ ದುಡ್ಡು ಕಾಸು ಎಲ್ಲ ಕಿತ್ಕೊಬಿಟ್ಟು ನನಗೆ ಮೋಸ ಮಾಡಿಬಿಟ್ಟು ಇವಾಗ ಕಣ್ಣು ಮರೆ ಆಗಬೇಕು ಅಂತ ಅಂದ್ಕೊಂಡ್ರೆ ಏನರ್ಥ? ನೋಡು, ಇಬ್ಬರಿದ್ದೀವಿ. ಆ ಲೋಫರ್ ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಇನ್ನೊಂದು ಕಿತ ಹುಡುಗಿಯರ್ ತಂಟು ಹೋಗ್ಬಾರ್ದು. ಹಾಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನಾವು, ಸರಿನಾ? ಅಕ್ಕ, ನೀನು ಅಂದರೆ ನಾನು ಹೂನೆ. ನಾನು ಊರಿಗೆ ಹೊಂಟೋಗ್ಬಿಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ನಮ್ಮ ಅಪ್ಪ ಬೆಂಗಳೂರಾಗ ಐತಲ್ಲ, ನಾನು ಹೋಗ್ಬಿಡ್ತೀನಿ. ಆದರೆ ಈ ನನ್ನ ಮಗಂಗೆ ಬುದ್ಧಿ ಕಲಿಸೇನೆ ನೀವು ಹೋಯ್ತೀನಿ ಕಣಕ್ಕ, ಅಲ್ವಾ? ಇಂಥ ನನ್ನ ಮಕ್ಕಳನ್ನ ಸುಮ್ಮನೆ ಬಿಟ್ಬಿಟ್ರೆ ಏನು ಹೇಳು? ನನಗೂ ಸರಿಯಾಗಿ ತಿರುಪ್ತಿ ಉಂಡೆ ನಮ್ಮ ಹಾಕವನೆ, ನಿನಗೂ ಸರಿಯಾಗಿ ಮಾಡವನೆ. ಇಷ್ಟೆಲ್ಲ ಮಾಡಿದ್ಮೇಲೂ ನಾವು ಯಾಕೆ ಇವನನ್ನು ಸುಮ್ಮನೆ ಬಿಡಬೇಕು? ನೆನೆಸ್ಕೋಬೇಕು, ಜನ್ಮ ಜನ್ಮ ಜನ್ಮಾಂತರ ನೆನೆಸ್ಕೋಬೇಕು. ಲೋಫರ್ ನನ್ನ ಮಗ. ಸರಿ ಆಯಿತು, ನೋಡು, ಇಬ್ಬರು ಸೇರ್ಕೊಂಡು ಈ ಲೋಫರ್ಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ಒಳ್ಳೆ ಕೆಲಸನೇ ಆಯಿತು. ನೋಡು, ನಾನು ಹೇಳ್ದಷ್ಟು ನೀನು ಮಾಡು, ಸರಿನಾ? ಹೇಳಕ್ಕ, ನೀವೇನು ಮಾಡು ಅಂದ್ರೆ ಅದನ್ನು ಮಾಡ್ತೀನಿ ಕಣಕ್ಕ. ನನಗೂ ಸಾಕಾಗೋಗ್ಬಿಟ್ಟೈತಕ್ಕ ಇವನ ಹತ್ರ ಎಣಗಿ ಎಣಗಿ ಎಣಗಿ. ನೀವು ಇಂಥದ್ದು ಮಾಡಿ ಅಂದರೆ ಅಂಥದ್ದು ಮಾಡ್ತೀನಕ್ಕ ನಾನಂತೂ. ಸರಿನಾ? ಸರಿ ಅಕ್ಕ, ನೀನು ಹೇಳ್ದಂಗೆ ಆಯಿತು. ಲೋಫರ್ ನನ್ನ ಮಗ ನನಗೆ ಎಷ್ಟು ಟಾರ್ಚರ್ ಕೊಟ್ಟವನೆ. ಅವ್ರ ಅಮ್ಮನ ಜೊತೆ ಸೇರ್ಕೊಂಡು ಅವ್ನು ಜಾಡ್ಸ್ ಒದ್ದು ಈಚೆ ಕಡೆಗೆ ಜುಟ್ಟಿಡ್ಕೊಂಡು ಈಚೆ ಕಡೆಗೆ ಹಾಕವನೆ. ನೀವು ಹೇಳ್ತಿರೋ ಪ್ಲಾನು ತುಂಬ ಚೆನ್ನಾಗೈತೆ, ಇದನ್ನೇನಿಯ ಮಾಡೋಣ. ಆ ಲೋಫರ್ ನನ್ನ ಮಗಂಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ಯಾಕಾದರೂ ಇವ್ರನ್ನ ಮದುವೆ ಮಾಡ್ಕೊಂಡು ಅಂತ ಆ ಲೋಫರ್ ನನ್ನ ಮಗನ ನೆನೆಸ್ಕೋಬೇಕು. ಹಾಗೇನೇನಿಯ ಮಾಡೋಣ. ಈ ವಿಷಯನ ಎಲ್ರಿಗೂ ಹೇಳ್ಕೊಂಡ್ಬಿಟ್ಟು ಬರಬೇಡ, ಸರಿನಾ? ನಾಳೆಗೆ ಈ ಕೆಲಸ ಇವಾಗ ಆಗ್ಬಿಡ್ಬೇಕು. ನೋಡು, ಇವತ್ತಿಂದ ಹೆಂಗೋ ಮುಗ್ದೋಗೈತೆ, ನಾಳೆಗೆ ಸರಿಯಾಗಿ ಮಾಡೋಣ. ಯೋಚನೆ ಮಾಡಬೇಡ, ಇರು, ಒಂದು ಗತಿ ಮಾಡೋಣ. ಸರಿ ಅಕ್ಕ, ಆಯಿತು. ನಿಮ್ಗೆ ಹೇಳಿದ್ದಕ್ಕೂ ಸಾರ್ಥಕ ಆಯಿತು ಬಿಡಕ್ಕ. ನಿಮ್ಗೆ ಹೇಳಿದ್ದಕ್ಕೆ ಇಲ್ಲ ಅಂತ ಹೇಳಿದಿದ್ರೆ ನಾನೇ ಕೊರೈಕೊಂಡು ಕೂತ್ಕೋಬೇಕಿತ್ತು. ಸರಿ ಆಯ್ತಕ್ಕ, ನೀನು ಹೇಳಿದ ಪ್ಲಾನೇ ವರ್ಕೌಟ್ ಮಾಡೋಣ. ಈ ವಿಷಯ ನಮ್ಮ ಅಮ್ಮಂಗೂ ಹೇಳ್ಬೇಡ. ನಮ್ಮ ಅಮ್ಮನೂ ಬೇಡ ಸುಮ್ಮನಿರು ಅಂತದೆ. ನಮ್ಮ ಅಮ್ಮನ ನ್ಯಾಯ ನೀತಿ ನನಗೆ ಬೇಕಾಗಿಲ್ಲ. ನೀನು ಮಗಂಗೆ ಸರಿಯಾಗಿ ಬುದ್ಧಿ ಕಲಿಸಿ ಆಮೇಲೆ ನೋಡೋಣ. ಸರಿ ಅಕ್ಕ, ಆಯಿತು. ನನ್ನ ಮಗನೇ ರಾಹುಲು ಚಟ್ನಿ ಕಣಲ್ಲ ನೀನಂತ. ನಮ್ಮ ಕೈಯಾಗೆ ಚಟ್ನಿ 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 ಆಗೋಯ್ತೀಯ, ನೋಡ್ತಾ ಇರು. ಲೋಫರ್ ಬಡ್ಡಿ ನನ್ನ ಮಗನೇ, ಹರಿತೀನಿ ಚಟ್ನಿ ಅರ್ಧಂಗೆ.